ಉಪ್ಪರಟ್ಟಿ ಗ್ರಾಮದ ಮಾರಮ್ಮನ ದೇವಸ್ಥಾನದ ಹತ್ತಿರ ಡಕ್ ನಿರ್ಮಾಣ ಮಾಡಿದರೆ ಇದರಲ್ಲಿ ಎಂಬಿ ಬುಕ್ ಮತ್ತು ಎಸ್ಟಿಮೇಟ್ನಲ್ಲಿ ಡಕ್ ಸ್ಲಾಬ್ ಅಳತೆ 9 ಮೀಟರ್ ಇದ್ದು ವಾಸ್ತವವಾಗಿ ಅಳತೆ ಮಾಡಿದಾಗ 6 ಮೀಟರ್ ಇರುತ್ತದೆ. ಇದರಲ್ಲಿ 3 ಮೀಟರ್ ವ್ಯತ್ಯಾಸ ಕಂಡುಬರುತ್ತದೆ. ಇದರ ಈ ಕಾಮಗಾರಿಗೆ ಬಿಲ್ ಮೊತ್ತವನ್ನು ಹೆಚ್ಚಾಗಿ ಪಾವತಿಸಿರುತ್ತಾರೆ. ಚಿಕ್ಕಮಗಳೂರು ಎಸ್ಸಿ ಕಾಲೋನಿ ಪಾಪಡವನ ಮನೆಯಿಂದ ಮಲ್ಲಿಕಾರ್ಜುನ ಮನೆಯವರೆಗೂ ಚರಂಡಿ ದುರಸ್ತಿಯನ್ನು ಮಾಡಿರ್ತಾರೆ. ಇದರಲ್ಲಿ 36,000 ರೂಪಾಯಿ ಇದಿರುತ್ತದೆ ಮತ್ತು GST ತೆರಿಗೆ ಶೇಕಡವಾರು ಮುಳುಗಡೆ ಮಾಡಿರುವ ಮಾಹಿತಿ ಇರುವುದಿಲ್ಲ. 500 ರೂಪಾಯಿ ಹೆಚ್ಚಾಗಿ 36,500 ರೂಪಾಯಿ ಇದು ಬಿಲ್ ಫಾರ್ಮೆಟಲ್ಲಿ ಇದನ್ನು ಪೇ ಮಾಡಿದ್ದಾರೆ. ಇದರಲ್ಲಿ 500 ರೂಪಾಯಿ ಹೆಚ್ಚಾಗಿ ಪಾವತಿ ಮಾಡಿದ್ದಾರೆ. ಮತ್ತು ಹಿರೇಮಂತ್ರಿ ಗಂಗುಂಟೆ ಗ್ರಾಮಗಳಲ್ಲಿ ನೈರ್ಮಲೀಕರಣ ಇದು ಅವರು ಕಾಮಗಾರಿ ಮಾಡಿರ್ತಕ್ಕಂಥ ಇದರಲ್ಲಿ ಅವರು ಪಂಚಾಯತಿಯವರು ಕೊಟ್ಟಿರ್ತಕ್ಕಂಥ ದಾಖಲೆಗಳಲ್ಲಿ APS ಫೋಟೋದಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಕತ್ತರಿಸಿ ನಮಗೆ ದಾಖಲಾತಿಯನ್ನು ಒದಗಿಸುತ್ತಾರೆ. ಸೋಮಕುಂದ ಗ್ರಾಮ ಪಂಚಾಯತಿಯಲ್ಲಿ ಸೋಮಕುಂದ ಗ್ರಾಮದಲ್ಲಿ ನೈರ್ಮಲೀಕರಣ ಅಂತ ಇಟ್ಕೊಂಡ ಸರ್, ಅದರಲ್ಲಿ ಸೋಮಕುಂದಿನಲ್ಲಿ ಅಂಗಡಿ ಮಂಜಣ್ಣ ಎಂಬ ಹೆಸರಿನ ವ್ಯಕ್ತಿ ಇಡೀ ಊರಲ್ಲಿ ಯಾರೂ ಇಲ್ಲ ನಮ್ಮೂರಲ್ಲಿ. ಅಂತ ಅವರ ಹೆಸರಿನಲ್ಲಿ ಅವ್ರ ಮನೆಯಿಂದ ಹನುಮಕ್ಕನ ಮನೆಯವರಿಗೆ ಅಂತ ಮೆನ್ಷನ್ ಮಾಡಿದ್ದಾರೆ ಸರ್. ಅಲ್ಲಿ ನಾವು ಅಂಗಡಿ ಮಂಜಣ್ಣ ಎಂಬಂಥ ವ್ಯಕ್ತಿ ನಮ್ಮೂರಲ್ಲಿ ಯಾರೂ ಇಲ್ಲ. ಅಲ್ಲಿ ಈ ಥರ ಆಗಿದೆ. ಮತ್ತು SC/ST ಕಾಲೋನಿಗಳ ಎಲ್ಲ ST/ST ಕಾಲೋನಿಗಳ ನೈರ್ಮಲೀಕರಣ ಅಂತ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಎಲ್ಲ ST/ST ಕಾಲೋನಿಗಳಲ್ಲಿ ಎಲ್ಲ ಊರಿನ SC/ST ಕಾಲೋನಿಗಳು ಇರ್ತಕ್ಕಂಥ GPS ಕಾಮಗಾರಿ ನಡೆರ್ತಕ್ಕಂಥ ಫೋಟೋಗಳು ಬೇಕಾಗುತ್ತೆ. ಹಂಗಾಗಿ ನಮ್ಮೂರಿನ ಸೋಮಗುದಿಂದ ಒಂದೂ ಫೋಟೋ ಇಲ್ಲ ಸರ್. ತಿರ್ಗಿ ಆಮೇಲೆ 15 ಹಣಕಾಸಿನ ಇದು ಐಮಾಸ್ಟ್ ದೀಪ ನಮ್ಮ ಕರ್ನಾಟಕದಲ್ಲಿ ಐಮಾಸ್ಟ್ ದೀಪ JCP ಯಂತ್ರ ಹಿಮ್ಮುಖವಾಗಿ ಕೆಲಸಬೇಕಾದ್ರೆ ವೃತ್ತಿ ಬಿದ್ದು ಹಾಳಾಗಿತ್ತು ಸರ್ ದುರಸ್ತಿ. ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಮನೆಗೆ ಕೊಟ್ಟಿದ್ವಿ ನಾವು ದುರಸ್ತಿ ಮಾಡಿದ್ರೆ ಅಂತ. ಅದನ್ನು ಒಂದು 2 ತಿಂಗಳು ಸತಾಯಿಸಿ ಮತ್ತೆ ಮಾಡಿದ್ರೂ ಅದು JCP ಮಾಲೀಕನೇ ಅದನ್ನು ಸಂಪೂರ್ಣ ಮನೆಯನ್ನು ಒತ್ಕೊಂಡು ಅವರಿಗೆ ಅದು ಅಮೌಂಟ್ ಕೊಟ್ಟಿದ್ದಾನೆ. ಕೊಟ್ಟರು ಕೂಡ 15 ಹಣಕಾಸಿನಲ್ಲಿ 42,716 ರೂಪಾಯಿ ಪೇ ಮಾಡಿದ್ದಾರೆ, ಖರ್ಚು ಹಾಕಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಹಣ ಏನಾಯ್ತು ಅದ್ರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಸರ್. ಮತ್ತು ಇದು ನೈರ್ಮಲೀಕರಣಕ್ಕಂತ ಫಿನಾಯಿಲು, ಬ್ಲೀಚಿಂಗ್ ಪೌಡ್ರು, ಮೆಥಲಿನ್ ಪೌಡ್ರು ಇದನ್ನೆಲ್ಲ ಖರೀದಿ ಮಾಡ್ಬೇಕಾದ್ರೆ ಎಲ್ಲ ನಕಲಿ ಏಜೆನ್ಸಿನ ತರಪಟ್ಟಿ ಭಾಗಿದಾರರನ್ನ ಮಾಡ್ಕೊಂಡಿದ್ದಾರೆ. ಎಕ್ಸಾಂಪಲ್ HBK ಏಜೆನ್ಸಿ ಕುರ್ಡಳ್ಳಿ ಅಂತ ಮಾಡ್ಕೊಂಡಿದ್ದಾರೆ. ಅದರಲ್ಲಿ HBK ಏಜೆನ್ಸಿ ಕುರ್ಡಳ್ಳಿಯಲ್ಲಿ ಪಿನ್ ಕೋಡ್ ನಂಬರು 577 ಅವ್ಯವಹಾರಗಳು ಸದಾ ನಡ್ಕೊಂಡಿದ್ದೀವಿ. ಒಂದೇ ಪಂಚಾಯತಿ ನಾವು ಸೋಮಗುದ್ದ ಅಂತಲೇ ಕನ್ಸಿಡರ್ ಮಾಡೋದಲ್ಲ, ಟೋಟಲಿ ಅಪ್ ಟು ಎಲ್ಲ ಪಂಚಾಯತಿಗಳಲ್ಲೂ ಅವ್ಯವಹಾರ ಇದೆ. NRI ಇದಂತೂ ಹೇಳಲೇಬಾರ್ದು. ಅದನ್ನು NRI ಹೆಂಗೆ ಅಂದರೆ ಫಲಾನುಭವಿ ಅಕೌಂಟಿಗೆ ಸುಮ್ಮನೆ ನೇಮಕಾವಸ್ಥೆಯಲ್ಲಿ ಹಣ ಹೋಗ್ತಿದೆ ಅಷ್ಟೇ. ಅವ್ರು ಏನು ಮಾಡ್ತಾರೆ, ಬೆಳಗ್ಗೆಟನ್ನು ಕರ್ಕೊಂಡು ಹೋಗ್ಬಿಟ್ಟು ಒಂದು GPS ಫೋಟೋ ಮಾಡ್ಕೊಂಡು ಅವ್ರನ್ನ ಕೈ ಬಿಡ್ತಾರೆ. ಸಾಯಂಕಾಲ ಟೈಮಲ್ಲಿ ಅವ್ರು ಕರೆಕ್ಟಾಗಿ JCB ಕೆಲಸ ಮಾಡ್ತಾರೆ. ಇದು ಯಾವ ಅಧಿಕಾರಿಗಳನ್ನು ನಮಗೆ ಗಮನ ಹರಿಸ್ತಾರೆ. ಮತ್ತೆ ಏನಾಗ್ಬಿಟ್ಟಿದೆ, ಈಗ 18-19ರಲ್ಲಿ ಸರ್ವೆ ಆದಂಥ ಈ ಮನೆಗಳು ನಾವೆಲ್ಲ GPS ಮಾಡಿ ಕಳಿಸಿದ್ವಿ ನಮ್ಮ ಅವಧಿ ಒಳಗೆ. ಈಗ ಏನಾಗ್ಬಿಡುತ್ತೆ, ಮೆಂಬರ್ನ ಕೇಳಿ ಮನೆಗಳು ಕೊಡಬೇಕಂತ ಬಡವರು ಎಲ್ಲಿ ಹೋಗ್ಬೇಕು. ನಾವು ಯಾರನ್ನೂ ಕೇಳೋಂಥ ಸ್ಥಿತಿನೇ ಇಲ್ಲ. ಯಾಕಂದರೆ ನಾವು ಯಾರೋ ಪರವಾಗಿ ಓಟ್ ಹಾಕಿರ್ತೀವಿ, ಅಲ್ಲಿ ಅಧಿಕಾರ ಬೇರೆಯವ್ರ ಪರವಾಗಿ ಇರ್ತದೆ. ಅವ್ರೇನು ಮಾಡ್ತಾರೆ, ಇಲ್ಲ ಅವ್ರನ್ನ ಕೇಳ್ಕೊಂಡೆ ನೀವು ಬರ್ಬೇಕಂದ್ರೆ ನಾವು ಯಾರನ್ನ ಕೇಳಬೇಕು, ನೀವು ಅಧಿಕಾರ ತನಿಖೆ ಮಾಡಬೇಕು. ಇವತ್ತು ಮನೆಗಳು ನಮ್ಮ ತಾಲೂಕಲ್ಲಿ 2024-25ನೇ ಸಾಲಿನಲ್ಲಿ ಜುಲೈ ತಿಂಗಳಿಂದ ಆಗಸ್ಟ್ ಒಳಗೆ ನಡೆದಿರ್ತಕ್ಕಂಥ ವ್ಯವಹಾರವನ್ನು ಮಾತ್ರ ಗುರುತಿಸಿದ್ದಾರೆ. ಈ ಹಿಂದೆ ಇದ್ದಂಥ ಅಧಿಕಾರಿ PDO ಶಿವಪ್ಪನವರ ಮೇಲೆ ಇರ್ತಕ್ಕಂಥ ಆರೋಪ ಇದು. ಈಗಿರ್ತಕ್ಕಂಥ PDOಗಳ ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಅಲ್ಲ. ಈ ಹಿಂದೆ ಕರ್ತವ್ಯ ನಿರ್ವಹಿಸಿ ಈಗ ವರ್ಗಾವಣೆಗೊಂಡಿರ್ತಕ್ಕಂಥ ಶಿವಪ್ಪ ಅಂತಕ್ಕಂಥ PDO ಅವರು ಕರ್ತವ್ಯದಲ್ಲಿರ್ತಕ್ಕಂಥ ಕರ್ತವ್ಯ ಲೋಪಗಳ ಆರೋಪ ಇದು, ಪಟ್ಟಿ ಇದು. ಸೊ ಈಗ ನಾನು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದು ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ಈಗಿರ್ತಕ್ಕಂಥ PDOಗಳನ್ನು ಈ ಸಾಲಿಂದು ಕರ್ತವ್ಯ ನಿರ್ವಹಿಸತಕ್ಕಂಥ ಅಧಿಕಾರಿಗಳು ನೀವೇ ಆಗಿರ್ತಾರೆ ಅಂತಕ್ಕಂಥ ಒಂದು ಅವ್ರ ಮೇಲೆ ಹೆಗಲು ಹೊಣೆಯನ್ನು ಹೊರಿಸ್ತಕ್ಕಂಥ ಕೆಲಸ ಆಗಬಾರ್ದು. ನಿಜವಾಗಿ ಯಾರು ಮಾಡಿದಾರೋ ತಪ್ಪಿತಸ್ಥರಿದ್ದಾರೋ ಅವ್ರಿಗೆ ಇದು ಕ್ರಮ ಜರುಗಬೇಕು. ಅವಲ್ಲಿರ್ತಕ್ಕಂಥ ಅಧಿಕಾರಿ ಕರ್ತವ್ಯ ಲೋಪ ಮಾಡಿರ್ತಕ್ಕಂಥದ್ದು ಮತ್ತು ಏಜೆನ್ಸಿದಾರರ ನಕಲಿ ಏಜೆನ್ಸಿದಾರರ ಟಿನ್ ನಂಬರ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು
ಮತ್ತು ಏಜೆನ್ಸಿ ಹೆಸರುಗಳನ್ನು ಕೂಡ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಹಾಗೆ ಏಜೆನ್ಸಿದಾರರಿಗೆ ಹೆಚ್ಚು ಹೆಚ್ಚು ಬಿಲ್ ಮೊತ್ತವನ್ನು ಪಾವತಿ ಮಾಡಿರೋಂಥದ್ದು. ಆಮೇಲೆ ಸ್ಥಳೀಯವಾಗಿ ಗ್ರಾಮ ಪಂಚಾಯತಿಗಳಲ್ಲಿ ಕಾಮಗಾರಿಗಳು ಇಲ್ಲದೇ ಇದ್ದರೂ ಕೂಡ ನಕಲಿ ಬಿಲ್ಲನ್ನು ಎತ್ತಿರೋಂಥದ್ದು. ಹಾಗೆ ಸ್ಥಳದಲ್ಲಿ ಆ ಊರಿನ ವ್ಯಕ್ತಿ ಇಲ್ಲದೇ ಇದ್ದರೂ ಕೂಡ ಒಬ್ಬ ವ್ಯಕ್ತಿ ಹೆಸರನ್ನು ಬಳಸಿ ಚರಂಡಿ ಕಾಮಗಾರಿ ಮಾಡಿದ್ದೀವಿ ಅಂತೇಳಿ ತೋರಿಸಿರ್ತಕ್ಕಂಥದ್ದು. ಇವೆಲ್ಲವನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಹಿಂದೆ PDO ಶಿವಪ್ಪರಿಗೆ ಸರಿಯಾದ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಮೊಕದ್ದಮೆ ದಾಖಲು ಮಾಡಬೇಕು. ಅವರನ್ನು ಅಮಾನತುಗೊಳಿಸೋದ್ರ ಮುಖಾಂತರ ಈಗ ಪಂಚಾಯತಿಗೆ ಆಗಿರ್ತಕ್ಕಂಥ ಎಲ್ಲ ನಷ್ಟವನ್ನು ತಾವು ವಾಪಸ್ಸು ಪಡ್ಕೋಬೇಕು ಅಂತಕ್ಕಂಥ ಒಂದು ಆಗ್ರಹದ ಮಾತುಗಳನ್ನು ಹೇಳ್ತಾ ನಮ್ಮ ಗ್ರಾಮ ಶಾಖೆಯ ಪದಾಧಿಕಾರಿಗಳು ಮಾನ್ಯ ಯುವ ಸಾಹೇಬರಿಗೆ ಈ ಮನವಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಈ ಸಭೆ ಕುರಿತು ಮಾತನಾಡಿರ್ತಕ್ಕಂಥ ನನಗೆ ನಿಮ್ಮೆಲ್ಲರಿಗೂ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಒಂದು